ನೀವು ಚಲೋ ಆಗ್ತೀರಿ ಸರ್. ಹುಬ್ಳಿ ಹೆಂಗದ ಸರ್? ಹುಬ್ಳಿನೂ ಆರಾಮ ಐತ್ರಿ. ಹುಬ್ಳಿ ಆರಾಮ ಐತಿ ಅಂತೀರಿ? ಹುಬ್ಳಿ ಆರಾಮ ಐತಿ. ಮಳಿ ಆಗೈತಿ ಚೆನ್ನಾಗಿ. ಚಲೋ ಮಳೆ ಆಗೈತಿ. ಹಾ. ಇನ್ನು ಸ್ವಲ್ಪ ರಸ್ತೆ ರಿಪೇರಿ ಆಗ್ಬೇಕು. ರಸ್ತೆಗಳು ಸ್ವಲ್ಪ ಮಳಿ ಸಂಬಂಧ ಹಾಳಾಗ್ಯಾವು. ಹೌದ್ರಿ. ಆಗ್ಬೇಕು. ಮೇನ್ ರೋಡ್ಸ್ ಎಲ್ಲಾ ಚೆನ್ನಾಗಿದೆ. ಅಲ್ಲ ಕರೆಕ್ಟ್ ಆಗಿ ಹೇಳ್ಬೇಕ್ರಿ ಸರ್, ಮಳಿ ಸಂಬಂಧ ರೋಡ್ ಹಾಳಾಗ್ಯಾವೋ ಅಥವಾ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಹಾಳಾಗಿದಾವ? ಆಗಿದೆ, ಎರಡೂ ಹೇಳ್ಬೋದು ನಾವು. ಹೌದೌದು. ಮುಂಚೆ ನಮ್ ಸರ್ಕಾರ ಇದ್ದಾಗ ನಾವು CRF ಫಂಡ್ ಆಗಿರ್ಲಿ, ಮೊನ್ನೆ ಜಗದೀಶ್ ಶೆಟ್ಟರ್ ಒಂದು ಪ್ರಯತ್ನ ಈ ಭಾಗಕ್ಕ ಒಳ್ಳೆ ದುಡ್ಡು ತರ್ತಿದ್ರು, ಒಳ್ಳೆ ಕೆಲಸಗಳು ಮಾಡ್ತಿದ್ವಿ. ಈಗ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಂದಿದೆ, ಪ್ರಯತ್ನ ಮಾಡ್ಬೇಕು ಅನುದಾನ ತರ್ಲಿಕ್ಕೆ. ಸೆಂಟ್ರಲ್ ರೋಡ್ ಫಂಡು ತರಬೇಕು. ಎಲ್ಲಾ ಫಂಡು ಬರೀ ಇದಕ್ಕೆ ಗ್ಯಾರಂಟಿಗಳಿಗೆ ಹೋದ್ರೆ ಅಭಿವೃದ್ಧಿನ ಆಗ್ತಾ ಇಲ್ಲ. ಹಿಂಗಾಗಿ ಒಳ ರಸ್ತೆಗಳು ಬಹಳ ಕೆಟ್ಟಿದೆ ಧಾರವಾಡದಲ್ಲಿ. ಒಳ ರಸ್ತೆಗಳು ಮೇನ್ ರೋಡ್ಸ್ ಮುಂಚೆ ನಮ್ಮ ಸರ್ಕಾರದಲ್ಲ, ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಒಳ್ಳೆ ರಸ್ತೆಗಳನ್ನು ನಾವು ಮಾಡಿಸಿದ್ವಿ ಇಲ್ಲಿ. ಚಲೋ ಐತಿ ಅಂತೀರಿ ಸರ್. ಈಗ ನೀವು ಹುಬ್ಬಳ್ಳಿಯನ್ನ ಆಲ್ಮೋಸ್ಟ್ ನಿಮ್ದೇ ಆಗಿರೋದ್ರಿಂದ ಆರಂಭದಿಂದ ನೋಡ್ಕೊಂಡು ಬಂದಿದ್ದೀರಿ. ಯಾವ ಅವಧಿಯಲ್ಲಿ ಹುಬ್ಬಳ್ಳಿ ಚಲೋ ಇತ್ತು, ಮಸ್ತ್ ಇತ್ತು ಅಂತ ನಿಮ್ಗೆ ಅನಿಸ್ತದೆ? ನಾನು ಬಹಳ ಹೇಳ್ಬೇಕಂತಂದ್ರ 2019ರಲ್ಲಿ ನಮ್ ಸರ್ಕಾರ ಇದ್ದಾಗ, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, 19-20 ನಂತರ ಬಹಳ ಅನುದಾನಗಳನ್ನ ಸಾಕಷ್ಟು ಈ ಭಾಗದ ಅಭಿವೃದ್ಧಿಗೆ ಹಾಗೂ ಮಾನ್ಯ ಜಗದೀಶ್ ಶೆಟ್ಟರು ಕೈಗಾರಿಕಾ ಸಚಿವರು ಇದ್ದಾಗ ಒಳ್ಳೆ ಒಳ್ಳೆ ಉದ್ಯಮದವರು, ಕೈಗಾರಿಕವರು ಬಹಳ ಮಂದಿ ಇನ್ವೆಸ್ಟ್ ಮಾಡಿದ್ರು ಇಲ್ಲಿ. ಅದೇನಿದೆ ಅಲ್ಲ, 1-2.5 ವರ್ಷ ನಮ್ಮ ಸಹೋದರ ಜಗದೀಶ್ ಶೆಟ್ಟರು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಸಾಕಷ್ಟು ಈ ಭಾಗದಲ್ಲಿ ಕೈಗಾರಿಕೋದ್ಯಮಕ್ಕೆ ಬಂತು, ಒತ್ತು ಕೊಟ್ರು. ಈಗ ಅದು ಆಗ್ತಾ ಇಲ್ಲ. ಕಳೆದ 1.5 ವರ್ಷದಿಂದ ಅಭಿವೃದ್ಧಿನೂ ಕುಂಠಿತಗೊಂಡಿದೆ. ಈಗ ಒಂದು ವರ್ಷ 2-3 ತಿಂಗಳಲ್ಲಿ. ಅಂದ್ರೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಪ್ರಮುಖ ಕಾರಣ ಅಂತ ತನ್ನ ಆರೋಪ? 100% ರಾಜ್ಯ ಸರ್ಕಾರವೇ ಕಾರಣ. ನೋಡ್ರಿ, ಒಂದು ಕಿಲೋಮೀಟರ್ ರಸ್ತೆ ಸಹಿತ ಇಲ್ಲಿ ಹೊಸದಾಗಿ ಆಗಿಲ್ಲ. ಈಗ ಸರ್ಕಾರ ಆಗಿ 1 ವರ್ಷ 3 ತಿಂಗಳಾಗಿ ಬಂತು. 1 ಕಿಲೋಮೀಟರ್ ರಸ್ತೆಗಳು ಹುಬ್ಳಿ ಧಾರವಾಡದಲ್ಲಿ ಎಲ್ಲಾರು ಹೊಸದಾಗಿ ಆಗಿದ್ರೆ ನೀವು ತೋರಿಸ್ಕೊಡಿ. ಅಂದ್ರೆ ಅಭಿವೃದ್ಧಿ ಅಂದ್ರೆ ರಸ್ತೆ ಮಾತ್ರ ಅಂತಾರ ನಿಮ್ಮ ಪ್ರಕಾರ? ಇಲ್ಲ, ರಸ್ತೆ ಒಂದೇ ಅಲ್ಲ, ಎಲ್ಲಾ ದೃಷ್ಟಿಯಿಂದನೂ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಎಲ್ಲಾದ್ರಲ್ಲೂ ಕೈಗಾರಿಕೆ ಹಿಡಿದೆ. ನಾನೀಗ ಎಲ್ಲದರಲ್ಲೂ ಕುಂಠಿತ ಆಗಿದೆ.